ಚಿಕ್ಕ ವಯಸ್ಸಿಗೆ ದೊಡ್ಡ ಸಾಧನೆ ಮಾಡಿದ ರೋನಿತ್ ಬರೋಬ್ಬರಿ 105 ಕೆಜಿ ತೂಕ ಎತ್ತಿ ಗೋಲ್ಡ್ ಮೆಡಲ್ ಪಡೆದ ಬಿಗ್ ಬಾಸ್ ಮ್ಯೂಟೆಂಟ್ ರಘು ಮಗ. ಕ್ವಾಟ್ಲೆ ಕಿಚನ್ ಕಾರ್ಯಕ್ರಮದ ಮೂಲಕ ಮ್ಯೂಟೆಂಟ್ ರಘು ಕನ್ನಡಿಗರ ಮನೆ ಮಾತಾದರು. ರುಚಿ ರುಚಿಯಾಗಿ ಅಡುಗೆ ಮಾಡಿ ತೀರ್ಪುಗಾರರ ಮನಗೆದ್ದ ಮ್ಯೂಟೆಂಟ್ ರಘು ಕ್ವಾಟ್ಲೆ ಕಿಚನ್ ವಿನ್ನರ್ ಆದರು. ಅಲ್ಲಿಂದ ಸೀದಾ ಬಿಗ್ ಬಾಸ್ ಮನೆಗೆ ಹೋದರು. ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಕಾರ್ಯಕ್ರಮದಲ್ಲಿ ಸ್ಪರ್ಧಿಸಿ ಫೈನಲಿಸ್ಟ್ ಆದರು. ಇದೀಗ ಮ್ಯೂಟೆಂಟ್ ರಘು ಪುತ್ರ ರೋನಿತ್ ಹೊಸ ಸಾಧನೆ ಮಾಡಿದ್ದಾನೆ. ಅಪ್ಪನ ಹಾದಿಯಲ್ಲೇ ಸಾಗುತ್ತಿರುವ ರೋನಿತ್ ಭಾರತದ ಅತಿ ದೊಡ್ಡ ಲಿಫ್ಟ್ ಕಾಂಪಿಟೇಷನ್ ಸ್ಪರ್ಧಿಸಿ ಗೋಲ್ಡ್ ಮೆಡಲ್ ಪಡೆದಿದ್ದಾನೆ. ಹೌದು ವೀಕ್ಷಕರೇ, ಮ್ಯೂಟೆಂಟ್ ರಘು ಪುತ್ರ ರೋನಿತ್ ಅವರಿಗಿನ್ನೂ ಕೇವಲ 12 ವರ್ಷ ಮಾತ್ರ ವಯಸ್ಸು. ಅಪ್ಪನಿಂದಲೇ ಟ್ರೈನಿಂಗ್ ಪಡೆಯುತ್ತಿರುವ ರೋನಿತ್ ಇದಾಗಲೇ ಪವರ್ ಲಿಫ್ಟ್ ಆಗಿದ್ದಾನೆ. ಅಂಡರ್ 14 ಕ್ಯಾಟಗರಿಯಲ್ಲಿ ಬರೋಬ್ಬರಿ 105 ಕೆಜಿ ತೂಕ ಎತ್ತಿ ಚಿನ್ನದ ಪದಕವನ್ನು ಪಡೆದಿದ್ದಾನೆ ಮ್ಯೂಟೆಂಟ್ ರಘು ಪುತ್ರ. ವೈಟ್ ಫೀಲ್ಡ್ನಲ್ಲಿರುವ ಕೆಟಿಪಿನಲ್ಲಿ ಭಾರತದ ಅತಿ ದೊಡ್ಡ ಡೆಡ್ ಲಿಫ್ಟ್ ಕಾಂಪಿಟೇಷನ್ ನಡೆಯಿತು. ಇದರಲ್ಲಿ ಮ್ಯೂಟೆಂಟ್ ರಘು ಪುತ್ರ ರೋನಿತ್ ಕೂಡ ಭಾಗವಹಿಸಿದ್ದರು. ಈ ಹಿಂದೆ ಕರ್ನಾಟಕದ ಮಿನಿ ಒಲಿಂಪಿಕ್ಸ್ನಲ್ಲಿ ರೋನಿತ್ ಭಾಗವಹಿಸಿದ್ದರು. ಆಗ 26 ಕೆಜಿ ವೆಯ್ಟ್ ಲಿಫ್ಟ್ ಮಾಡಿದ್ರು ರೋನಿತ್. ಅಪ್ಪನಿಂದನೇ ಪ್ರತಿದಿನ ಜಿಮ್ನಲ್ಲಿ ರೋನಿತ್ ಟ್ರೈನಿಂಗ್ ಪಡೆಯುತ್ತಿದ್ದಾರೆ. ಚಿಕ್ಕ ವಯಸ್ಸಿನಲ್ಲೇ ರೋನಿತ್ ಪವರ್ ಲಿಫ್ಟರ್ ಆಗಿದ್ದಾನೆ. ವೀಕ್ಷಕರೇ, ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.